ವೆಲ್ಕಮ್ ಬ್ಯಾಕ್. ಅನರ್ಹ ಶಾಸಕ ಆನಂದ್ ಸಿಂಗ್ ಸ್ವಾಮಿ ನಿಷ್ಠೆ ಮೆರೆದಿದ್ದಾರೆ. ಬಿಎಸ್ವೈಗೆ ಚಪ್ಪಲಿ ಹಾಕೋದಕ್ಕೆ ಆನಂದ್ ಸಿಂಗ್ ಸಹಾಯ ಮಾಡಿದ್ದಾರೆ. ಆಹಾ ನೋಡಿ, ಕೈಯಲ್ಲಿ ತಗೊಂಬಂದು ಇಡ್ತಾ ಇದ್ದಾರೆ ಅವ್ರ ಕಾಲ್ ಹತ್ರ. ಸ್ವತಃ ತಾನೇ ಕೈಯಲ್ಲಿ ತಗೊಂಬಂದು ಬಿಎಸ್ವೈ ಕಾಲ್ ಹತ್ರ ಇಡ್ತಾ ಇದ್ದಾರೆ ಚಪ್ಪಲಿನ. ಇದು ನೋಡಿ ಸ್ವಾಮಿ ನಿಷ್ಠೆ ಅಂದ್ರೆ ಇಷ್ಟೆಲ್ಲ ಬೇಕಾ? ಬೈ ಎಲೆಕ್ಷನ್ ಟೈಮಲ್ಲಿ ಇಷ್ಟೆಲ್ಲ ಮಾಡ್ಬೇಕಾ? ನಿಜ ಅವ್ರಿಗೆ ವಯಸ್ಸಾಗಿದೆ ಪಾಪ, ಅದೆಲ್ಲ ಸರಿ, ಆದ್ರೆ ಚಪ್ಪಲಿ ಹಾಕೊಳ್ಳೋ ಅಷ್ಟು ಇದಿದೆ ಅವ್ರಿಗೆ. ಹಿ ಈಸ್ ಕ್ವೈಟ್ ಫಿಸಿಕಲಿ ಫಿಟ್. ಬಟ್ ಯಾಕೆ ಆನಂದ್ ಸಿಂಗ್ ಅವರು ಇಷ್ಟೆಲ್ಲ ಸ್ವಾಮಿ ನಿಷ್ಠೆ ಮೆರಿತಾ ಇದ್ದಾರೆ? ಆಮೇಲೆ ಕೈ ತೊಳ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ಒಟ್ಟಾರೆ ಅಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಚಪ್ಪಲಿ ಅವ್ರ ಕಾಲ್ ಹತ್ರ ತಂದು ಕೈನಲ್ಲಿ ತಂದು ಕೊಡ್ತಾ ಇದ್ದಾರೆ. ಈ ಕಡೆ ನೋಡಿ, ಆನಂದ್ ಸಿಂಗ್ ಈಗಾಗಲೇ ಗೆದ್ದಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ಲೀಡ್ ತಗೋತಾರೆ ಅನ್ನೋದಷ್ಟೇ ಬಾಕಿ. ಈಗಾಗಲೇ ಆನಂದ್ ಸಿಂಗ್ ಗೆದ್ದಿದ್ದಾರೆ. 45,000 ಮತಗಳ ಲೀಡ್ ನಲ್ಲಿ ಗೆಲ್ಲಲಿದ್ದೀವಿ ಹೊಸಪೇಟೆನಲ್ಲಿ ಅಂತ ಕಮಲಾಪುರದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಅಲ್ಲಿ ಆನಂದ್ ಸಿಂಗ್ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಗೆದ್ದಾಗಿದೆ, ಅವರಿಗೆ ಟಫ್ ಫೈಟ್ ಇಲ್ಲ. ಅಲ್ಲಿ ಎಷ್ಟು ಲೀಡ್ ತಗೋತಾರೆ ಅನ್ನೋದಷ್ಟೇ ಬಾಕಿ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ಇದೀಗ ಬಿಎಸ್ ಯಡಿಯೂರಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ 45,000 ಮತಗಳ ಲೀಡ್ ನಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಹೊಸಪೇಟೆ ರಣಕಣದಲ್ಲಿ ಏನಾಗುತ್ತೆ ಕಾದೋಣ. 5ನೇ ತಾರೀಕುವರೆಗೂ ನೀವು ಸಮಯ ಕೊಡಿ. ಮನೆ ಮನೆಗೆ ಹೋಗಿ ಮತದಾರನ ಮನವೊಲಿಸಿ. ಸುಮಾರು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡಿ. ಇವತ್ತು ಪೈಪೋಟಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಪೈಪೋಟಿ ನಡೀತಾ ಇರುವಂತಹದ್ದು. ಒಂದು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಟ್ರೆ ನೀವು ಏನೇನು ಹೇಳ್ತೀರಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲೇನು ಮಾಡ್ಕೊಳ್ಳುವಂತ ಜವಾಬ್ದಾರಿ ನಿಂತಿರುತ್ತಾರೆ. 5ನೇ ತಾರೀಕುವರೆಗೂ ನೀವು ಸಮಯ ಕೊಡಿ. ಮನೆ ಮನೆಗೆ ಹೋಗಿ ಮತದಾರನ ಮನವೊಲಿಸಿ. ಸುಮಾರು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡಿ. ಇವತ್ತು ಪೈಪೋಟಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಪೈಪೋಟಿ ನಡೀತಾ ಇರುವಂತಹದ್ದು. ಒಂದು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಟ್ರೆ ನೀವು ಏನೇನು ಹೇಳ್ತೀರಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲೇನು ಮಾಡ್ಕೊಳ್ಳುವಂತ ಜವಾಬ್ದಾರಿ ನಿಂತಿರುತ್ತಾರೆ. ರಾಜ ಹುಲಿ ಅಂತ ಹೇಳಿ ಹೆಸರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಿಎಸ್ ಯಡಿಯೂರಪ್ಪನವರೇ 2018 ಚುನಾವಣೆ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಗ್ರಹಣದ ತರ 14 ತಿಂಗಳು ಸುತ್ತಕೊಂಡಿರ್ತಕ್ಕಂಥ ವಿಚಾರ ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವು ನೋಡಿದೀವಿ. ಏನಪ್ಪಾ ಅದು ಗ್ರಹಣ ಅಂದ್ರೆ, 14 ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನರು ಒಂದು ಜೀವನದ ಜೊತೆಗೆ ಒಂದು ಹಾಸ್ಯಾಸ್ಪದಕ್ಕಾಗಿ ಅವರ ಜೀವನದ ಜೊತೆಗೆ ಚೆಲ್ಲಾಟದ ರೀತಿಯಲ್ಲಿ ಆಡಳಿತ ನೋಡಿರ್ತಕ್ಕಂಥ ನಾವೆಲ್ಲ ಕರ್ನಾಟಕ ರಾಜ್ಯದ 6 ಕೋಟಿ ಜನರು ನಾವು ನೋಡಿರ್ತೀವಿ. ಯಾವುದೋ ಕಾರಣಾಂತರಗಳಿಂದ ಬಿಜೆಪಿ ಪಕ್ಷವನ್ನ ತೊರೆದು ನಾನು ಹೋಗಿದ್ದು ನಿಜ. ಆದ್ರೆ ಬಿಜೆಪಿ ಪಕ್ಷದಿಂದ ಅಲ್ಲ, ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ನಾನು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದೀನಿ. ಬಹಿರಂಗವಾಗಿ ಕೆಲವು ವಿಚಾರಗಳು ನಾನು ಹೇಳಕ್ಕೆ ಸಾಧ್ಯ ಆಗಲ್ಲ.